नमस्ते बच्चों, कैसे हैं आप? मैं हूँ आपकी अंबुजा सरकारी हाई स्कूल वियम्बल्ली कनकपुरा तहसील रामनगर जिला से आई हूँ। चलो बच्चों, आज हम कुछ नया पाठ सीखेंगे। आप लोग कैसे हैं? बहुत बढ़िया है ना? बच्चों, मैं आपके लिए गतिविधि लाई हूँ। क्या है देखेंगे आप। बहुत सारे साधु संतों का चित्र यहाँ पर अंकित है। इन्हें पहचान कर इनका नाम आपको बताना चाहिए। सोचिए बच्चों, इन्हें पहचानना है। ಮಕ್ಕಳೇ, ನಿಮಗೋಸ್ಕರ ಅನೇಕ ಸಾಧು ಸಂತರ ಚಿತ್ರಗಳನ್ನು ತಂದಿದ್ದೇನೆ. ಇವರು ಯಾರು ಅಂತ ಗುರುತಿಸಿ ಅವರ ಹೆಸರನ್ನು ಹೇಳ್ತೀರಾ ಮಕ್ಕಳೇ? हाँ, ಹೇಳ್ತೀರಾ ಅಲ್ವಾ? हाँ, पहले कौन है? हमारे बसवಣ್ಣ जी. ಕಾಯಕವೇ ಕೈಲಾಸ ಅಂತ ಹೇಳಿದಂತಹ ನಮ್ಮ ಬಸವಣ್ಣನವರು. ವಚನ ಸಾಹಿತ್ಯದ ಸಾಮ್ರಾಜ್ಞಿ ಅಂತಾನೆ ಈಕೆಯನ್ನು ಕರಿತೇವೆ, ಅಕ್ಕ ಮಹಾದೇವಿಯವರು. शाबाश बच्चों, आपने ठीक कहा. हाँ, सही बताया आप, रामानुजाचार्य. अभी बताइए ये कौन है? हाँ, ठीक कहा आपने, शंकराचार्य. ये है हमारे मध्वाचार्य जी. देखिए ये कौन है? आप इन्हें जानते हैं, कनकदास. शाबाश बच्चों, आपने ठीक कहा. ये कौन है? तुलसीदास जी. सही कहा. और ये कौन है बच्चों? बताओ मुझे. हाँ, आपने ठीक कहा, कबीरदास जी. अच्छा बच्चों, ಕನ್ನಡದ ವಚನ ಸಾಹಿತ್ಯದ ಮೇರು ಪರ್ವತಗಳಂತ ನಾವು ಬಸವಣ್ಣನವರು ಅಕ್ಕ ಮಹಾದೇವಿಯವರನ್ನ ಕರಿತೇವೆ. ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಹಾಗೆ ನಮ್ಮ ಆಚಾರ್ಯತ್ರಯರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರವರ್ತಕರು. ಹಾಗೆ ನಮ್ಮ ಕನಕದಾಸರು, ಕರ್ನಾಟಕದ ಕನಕದಾಸರು, ಕುಲ ಕುಲ ಕುಲವೆಂದು ಅಂತ ಹೇಳಿದಂತಹ ನಮ್ಮ ಕನಕದಾಸರು. ಹಾಗೆ ಇವರೇ ನಮ್ಮ ಹಿಂದಿಯ ರಾಮಚರಿತಮಾನಸದ ರಚಯಿತ ತುಳಸಿದಾಸರು. ಸಂಸ್ಕೃತದಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕುವೆಂಪುರವರ ರಾಮಾಯಣ ದರ್ಶನಂ, ಹಾಗೆ ಹಿಂದಿಯಲ್ಲಿ ರಾಮಚರಿತಮಾನಸನ ಬರೆದಂತಹ ತುಳಸಿದಾಸರು. ಇವರೇ ನಮ್ಮ ಕಬೀರ್ದಾಸರು. ಕಬೀರ್ದಾಸರು ನಿರ್ಗುಣ ಶಾಖೆಗೆ ಸೇರ್ತಾರೆ. ಭಕ್ತಿ ಕಾಲದ ಮಹಾನ್ ಸಾಧು ಸಂತರನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಹಾಗಿದ್ರೆ ನಾನು ಇವತ್ತು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ अल्वा? अच्छा बच्चों, आप लोगों को पता चल गया होगा कि मैं आज किन के बारे में आपको बताने जा रही. ये है महान कबीरदास जी. कबीरदास जी के बारे में आज हम जानेंगे. उनके दोहों के जरिए उनकी विचारधाराओं को आप समझेंगे और अपने जीवन में अपनाएंगे. कबीर के दो है और इसका कवि है कबीरदास जी. पहले हम कवि परिचय देखेंगे, बाद में दोहे के बारे में जानकारी प्राप्त करेंगे. कबीरदास जी का परिचय है. देखिए, कबीरदास जी को वाणी के डिक्टेटर कहते हैं. हिंदी साहित्य के भक्ति काल के निर्गुण काव्य धारा की ज्ञानमार्गी शाखा के प्रवर्तक संत कवि कबीरदास जी का जन्म सन 1398 के लगभग हुआ था. उनका जन्म स्थान काशी बताया जाता है. नीरू और नीमा नामक मुसलमान जुलाहे परिवार में उनका पालन पोषण हुआ था. सहजता, निर्भीकता उनके काव्य के प्रमुख गुण है. इनकी वाणी में समाज सुधार की भावना कूट कूट कर भरी है. ये बड़े दार्शनिक कवि थे. कबीर का काव्य बुद्धि और हृदय का संगम है. इतना ही नहीं, वे बड़े संत कवि थे. इन्हें जीवन नीति के धर्मगुरु भी कहा जाता है. ಮಕ್ಕಳೇ, ಕಬೀರ್ದಾಸರ ಪರಿಚಯವನ್ನು ಕೊಡೋದಕ್ಕೂ ಮುಂಚೆ ನಾನು ಅವ್ರ ಬಗ್ಗೆ ಹೇಳ್ತೇನೆ. ಅವರು ನಮ್ಮ ಹಾಗೆ ಶಾಲೆಗೆ ಹೋಗಿ ಕಲಿತವರಲ್ಲ. ಆದರೂ ಅವರು ಸಾಧು ಸಂತರ ಸಂಘದಿಂದ ಕಲಿತಂಥ ವಿದ್ಯೆ ನಾವು ಶಾಲೆಗೆ ಹೋಗಿ ಕಲಿತಂಥ ವಿದ್ಯೆಗಿಂತ ಅಪಾರವಾದದ್ದು. ಇವರನ್ನು ವಾಣಿಕೆ ಡಿಕ್ಟೇಟರ್ ಅಂತ ನಮ್ಮ ಹಿಂದಿ ಸಾಹಿತ್ಯಾಕಾಶದ ಮೇರು ಸಾಹಿತಿಗಳು ಹೇಳಿದ್ದಾರೆ. ಹಾಗಿದ್ರೆ ಅವ್ರಿಗೆ ಬರೆಯೋಕ್ಕೆ ಬರ್ತಾ ಇಲ್ಲ, ಹಾಗಿದ್ರೆ ಹೇಗೆ ಬರೆದ್ರು? ಅವರು ಹೇಳ್ತಾ ಹೋದರು. ಅವ್ರು ಹೇಳ್ತಾ ಹೋದನ್ನು ಅವರ ಶಿಷ್ಯವೃಂದ ಏನು ಮಾಡಿತು, ಬರ್ಕೊಳ್ತಾ ಅದನ್ನು ಸಂಗ್ರಹಿಸಿದೆ ಮಕ್ಕಳೇ. पत्थर पूजू तो हरि मिले, मैं पूजू पहाड़ी सिसे ये चक्की बली फीस ಕಾಯೆ ಸಂಸಾರ ಅಂತಂದರೆ ಪತ್ತರ್ ಪೂಜು, ದೇವಸ್ಥಾನದಲ್ಲಿರುವಂಥ ಒಂದು ಮೂರ್ತಿಯನ್ನು ದೇವರಂತ ನಾನು ಪೂಜೆ ಮಾಡ್ತೀನಿ ಅಂತಂದರೆ ಅದು
ದೇವಸ್ಥಾನದಲ್ಲಿರೋ ಮೂರ್ತಿ ತುಂಬ ಚಿಕ್ಕದು, ಅದಕ್ಕಿಂತ ನಾನು ಪರ್ವತವನ್ನೇ ಪೂಜೆ ಮಾಡ್ತೀನಿ, ಯಾಕಂದರೆ ಪರ್ವತ ದೊಡ್ಡದಿದೆ. ಆದರೆ ಅವ್ರು ಹೇಳ್ತಾರೆ ಇಸಿಸೆ ಚಕ್ಕಿ ಬಲಿ, ಚಕ್ಕಿ ಅಂತಂದರೆ ರಾಗಿ ಬೀಸುವ ಕಲ್ಲು, ಈ ರಾಗಿ ಬೀಸುವ ಕಲ್ಲಿಗೆ ನಾನು ಪೂಜೆ ಮಾಡ್ತೀನಿ, ಯಾಕಂತಂದರೆ ಫೀಸ್ ಕಾಯ ಸಂಸಾರ ಅಂತಂದರೆ ಅಲ್ಲಿ ಕೆಲಸ ಮಾಡಿದರೆ ರಾಗಿನ ಹಾಕಿ ಅಥವಾ ಗೋಧಿನ ಹಾಕಿ ಬೀಸಿದ್ರೆ ಹಿಟ್ಟನ್ನು ಕೊಡುತ್ತೆ ಅಲ್ವಾ. ದೇವರು ಅಂತ ದೇವಸ್ಥಾನದಲ್ಲಿರೋ ಮೂರ್ತಿಯನ್ನು ನಾನು ಪೂಜೆ ಮಾಡಲ್ಲ, ಆದರೆ ನನ್ನ ಆತ್ಮದಲ್ಲಿರುವಂಥ ಪರಮಾತ್ಮನನ್ನು ಖಂಡಿತ ನಾನು ಪೂಜೆ ಮಾಡ್ತೇನೆ ಅಂತ ಹೇಳಿದಂತಹ ನಿರ್ಗುಣ ಶಾಖೆಯ ಜ್ಞಾನಶ್ರೀ ಶಾಖದ ಸರ್ವಶ್ರೇಷ್ಠ ದಾಸರು ನಮ್ಮ ಕಬೀರ್ ದಾಸರು. ಹಾಗೆ ಅವರು ಜನನದ ಬಗ್ಗೆ ಹೇಳ್ತಾರೆ ಮಕ್ಕಳೇ, ಸರಿಯಾದಂತಹ ತಾರೀಕು ಆಗಲಿ ಅಥವಾ ವರ್ಷ ಆಗಲಿ ನಮಗೆ ಗೊತ್ತಿಲ್ಲ. ಅಂದಾಜಾಗಿ 1398ರಲ್ಲಿ ಅವರು ಕಾಶಿಯಲ್ಲಿ ಜನನ ಆದರು ಅಂತ ಹೇಳ್ತಾರೆ. ಹಾಗೆ ಅವರ ನಿಜವಾದ ತಂದೆ ತಾಯಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನೀರು ನೀಮಾ ಎಂಬ ಮುಸಲ್ಮಾನ ದಂಪತಿಗಳು ಅವರನ್ನು ಸಾಕು ಸಲಹಿದ್ರು ಅಂತ ನಮಗೆ ತಿಳಿ ಬರುತ್ತೆ ಮಕ್ಕಳೇ. ಇವರ ರಚನೆಗಳಲ್ಲಿ ನೀತಿ ಧರ್ಮ ನಾವು ನೋಡ್ತಾ ಇದ್ದೀವಿ. ಇವರ ರಚನೆಗಳಲ್ಲಿ ಬುದ್ಧಿ ಹಾಗೂ ಮನಸ್ಸಿನ ಸಮ್ಮಿಲನವನ್ನು ನಾವು ನೋಡ್ತೇವೆ. कबीर की रचनाएं बीजक नाम से संकलित है, जिनके 3 भाग है, साकी, सबद और रमैनी. दोहे का आशय समझेंगे. हाँ, अच्छे गुण स्वभाव से मनुष्य को मान सम्मान प्राप्ति होती है. बुराई से परस्पर स्नेह भाव बढ़ नहीं सकता. मन, वचन और कर्म से पवित्र रहो, यही भगवान की भक्ति का सच्चा रूप है. ಅಂದರೆ ಒಳ್ಳೆಯ ಗುಣ ಸ್ವಭಾವದಿಂದ ಮನುಷ್ಯ ಏನು ಮಾಡ್ತಾನೆ, ಗೌರವವನ್ನು ಪಡ್ಕೊಳ್ತಾನೆ. ಹಾಗೆ ಬುರಾಯಿಸೆ ಅಂದರೆ ಬೇರೆಯವರಲ್ಲಿ ಕೆಟ್ಟದನ್ನೇ ಯೋಚನೆ ಮಾಡ್ತಿರ್ತೀವಿ, ಕೆಟ್ಟದನ್ನೇ ನೋಡ್ತಾ ಇರ್ತೀವಿ. ಅಲ್ಲ, ಅದು ತಪ್ಪು. ಮೊದಲು ನಮ್ಮಲ್ಲಿರುವಂತಹ ಕೆಟ್ಟದನ್ನು ನೋಡ್ಕೊಳ್ಳೋಣ, ಆಮೇಲೆ ಬೇರೆಯವರಲ್ಲಿರುವಂಥ ಕೆಟ್ಟದನ್ನು ನೋಡೋದು ಬೇಡ ಅಂತ ಹೇಳ್ತಿದ್ದಾರೆ. ಬುರಾಯಿಸೆ ಪರಸ್ಪರ ಸ್ನೇಹ ಭಾವ ಬಡ ನಹಿ ಸಕ್ತ. ನಾವು ಇನ್ನೊಬ್ಬರ ಜೊತೆ ಜಗಳ ಆಡ್ತಾ ಇದ್ರೆ ಅವ್ರ ಜೊತೆ ಸ್ನೇಹ ಭಾವ ಉಂಟಾಗುತ್ತಾ ಇಲ್ಲ ಮಕ್ಕಳೇ. ಹಾಂ, ಯಾವಾಗಲೂ ನಾವು ಅವ್ರ ಜೊತೆ ಸ್ನೇಹದಿಂದ ಇರಬೇಕಂತಂದ್ರೆ ಒಳ್ಳೆ ಸಂಬಂಧವನ್ನು ಪಡ್ಕೊಂಡಿರಬೇಕು. ಮನ ವಚನ ಅವ್ರ ಕರ್ಮಸೆ, ಮನಸ್ಸಿನಿಂದ, ವಚನ ಅಂತಂದ್ರೆ ಮಾತಿನಿಂದ ಹಾಗೂ ನಮ್ಮ ಕೆಲಸದಿಂದ ನಾವೇನಾಗಬೇಕು, ಪವಿತ್ರರಾಗಬೇಕು. ಇದೇ ನಿಜವಾದಂತಹ ಭಕ್ತಿ. ದೇವರನ್ನು ನಾವು ಭಕ್ತಿ ಮಾಡೋದೇನಪ್ಪ ಅಂತಂದರೆ ನಮ್ಮನ್ನು ನಾವು ಹೇಗೆ ಪ್ರೀತಿಸ್ತೀವೋ ಹಾಗೆ ನಮ್ಮ ಅಕ್ಕಪಕ್ಕದವರನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಯಾವ ರೀತಿ ಮನಃಶುದ್ಧಿ ಆಗಿ ಮಾತುಗಳಲ್ಲೂ ನಾವು ಒಳ್ಳೆಯ ಮಾತುಗಳನ್ನು ಆಡಿ, ಹಾಗೂ ನಮ್ಮ ಕೆಲಸದಲ್ಲಿ ನಾವು ಹೇಳ್ತೀವಿ ನೀನು ಒಳ್ಳೆಯವನಾಗು ಅಂತ ಹೇಳಿ ನೀನು ಕೆಟ್ಟದ್ದು ಮಾಡಿದ್ರೆ ಅಲ್ಲ, ಕೆಲಸದ ಮೂಲಕನೂ ನಾವು ಅವರಿಗೆ ಒಂದು ಉದಾಹರಣೆಯಾಗಿ ನಿಲ್ಲಬೇಕಾಗುತ್ತೆ ಮಕ್ಕಳೇ. दोहे का परिभाषा देखेंगे. आज हम पढ़ने वाले हैं कबीर के दोहे. तो दोहे का अर्थ क्या है बच्चों? ಕಬೀರ್ ದಾಸರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಹಾಗಿದ್ರೆ ಕಬೀರ್ ಅವರು ಬರೆದಂತಹ ದೋಹಾ ಚಂದನ ಬಗ್ಗೆ ತಿಳ್ಕೊಳ್ಳೋಣ. ದೋಹಾ ಚಂದ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದರ ಪರಿಭಾಷೆ ಅಷ್ಟೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು. दोहा सिर्फ 2 पंक्ति का होता है. इसमें 4 चरण होते हैं. इसके प्रथम और तीसरी चरण में 13-13 मात्राएं और द्वितीय और चतुर्थ चरण में 11-11 मात्राएं होती हैं. इसका उदाहरण देखेंगे. अच्छा बच्चों, अभी मैंने आपको बताया दोहा चंद के बारे में. दोहा चंदನ ವಿಚಾರವನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ. दोहा 2 पंक्ति की कविता है. 2 ಸಾಲಿನ ಪದ್ಯ. ದೋಹ ಅಂತಂದ್ರೆ ಏನು ಮಕ್ಕಳೇ? 2 ಸಾಲಿನ ಪದ್ಯ. ಮಾತ್ರಿಕ ಚಂದದಲ್ಲಿ ಮೊದಲನೇ ಹಾಗೂ 3ನೇ ಭಾಗದಲ್ಲಿ ಏನಿರುತ್ತೆ, 13 ಸಂಖ್ಯೆ ಇರ್ತದೆ. ಹಾಗೂ 2 ಮತ್ತು 4ನೇ ಸಮಚರಣ ಅಂತ ಹೇಳ್ತೀವಿ. 2, 4 ಸಮಚರಣ, 1 ಮತ್ತು 3 ವಿಷಮ ಚರಣ ಅಂತ ಹೇಳ್ತೀವಿ. 1, 3 ಚರಣದಲ್ಲಿ 13 ಮಾತ್ರಗಳು ಬರಬೇಕು. ಸಮಚರಣ 2 ಮತ್ತು 4ರಲ್ಲಿ 11 ಮಾತ್ರಗಳು ಬರಬೇಕು. ಒಟ್ಟು 24. 13 ಪ್ಲಸ್ 11 24 ಮಾತ್ರಗಳು ಇಲ್ಲಿ ಬರಬೇಕು. दोहा ಚಂದದ ಲಕ್ಷಣ. अब हम क्या करेंगे बच्चों? दोहे का गायन करेंगे. चलो अपना अपना किताब निकालो बच्चों. हाँ, निकाल लिया ना? ऐसी बानी बोलिए मन कहाँ पा कोई, औरन को शीतल करई आपहु शीतल होय, कबीरा आपहु शीतल होय. सांच बराबर तप नहीं, झूठ बराबर पाप, जाके हृदय सांच है
ताके हृदय आप कबीरा, ताके हृदय आप। बड़ा बयां तो क्या बयां, जैसे पेड़ खजूर, पंक्ति को छाया नहीं, फल लागे अति दूर। कबीरा, फल लागे अति दूर। दुख में सुमिरन सब करे, सुख में करे न कोई। जो सुख में सुमिरन करे, तो दुख का है कोई। कबीरा, दुख का है कोई। कैसा लगा बच्चों? हाँ, बहुत बढ़िया ना। अभी हमने दोहे का गायन किया। उस दोहे का भावार्थ क्या है अब देखेंगे बच्चों। ಮಕ್ಕಳೇ, ಈಗಷ್ಟೇ ನಾವು ದೋಹವನ್ನು ಹಾಡಿದ್ವಿ ಅಲ್ಲ, ಹೇಗನ್ನಿಸ್ತು? ಈಗ ದೋಹದ ಭಾವಾರ್ಥ ಏನು? ಕಬೀರ್ ದಾಸರು ತಮ್ಮ ದೋಹಗಳ ಮೂಲಕ ನಮಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನೋಡೋಣ ಮಕ್ಕಳೇ. ऐसी बानी बोलिए मन का आपा कोई, ಅವರನ್ನು ಶೀತಲ್ ಕರೈ ಆಪವು ಶೀತಲ್ ಹೋ. ಎಷ್ಟು ಚೆನ್ನಾಗಿದೆ ಮಕ್ಕಳು ಈ ಸಾಲು. ಮೊದಲು ಶಬ್ದಾರ್ಥವನ್ನು ನೋಡೋಣ. ಇಲ್ಲಿ ಬಾನಿ ಅಂತಂದ್ರೆ ಏನು ಮಕ್ಕಳೇ? ವಾಣಿ, ಮಾತು. ಆಪ ಅಂದ್ರೆ ಏನು ಮಕ್ಕಳೇ? ಅಹಂಕಾರ, ನಮ್ಮೊಳಗಿರುವಂತಹ ಅಹಂಕಾರ. ಹಾಗೆ ಅವರನ್ನು ಅಂತಂದ್ರೆ ಬೇರೆಯವರಿಗೆ ಅಂತ, ಬೇರೆಯವರಿಗೂ ಸಹ ಖುಷಿ ಕೊಡಲಿ ಅಂತ. ಹಾಗೆ ಇನ್ನೊಂದು ಪದ ಇದೆ ನೋಡಿ ಮಕ್ಕಳೇ, ಅದು ಶೀತಲ್ ಅಂತಂದ್ರೆ ತಣ್ಣನೆಯ ಭಾವವನ್ನು ಉತ್ಪತ್ತಿ ಮಾಡೋದು ಅಂತ. ಐಸಿ ಬಾನಿ ಬೋಲಿಯೆ मन का आपा खोय, औरन को शीतल करे आप वो शीतल होय. कबीर दास जी कहते हैं कि आप ऐसे वचन बोलिए जिससे आपका अहंकार मिट जाए. ನಿಮ್ಮ ಅಹಂಕಾರ ಏನಾಗಬೇಕು? ನಿರ್ಮೂಲವಾಗಬೇಕು. ನಾನು ಅನ್ನೋ ಭಾವದಿಂದ ಮಾತನಾಡಬೇಡಿ. आपकी बातों से दूसरों को शीतलता मिले और अपना मन भी शीतल हो जाए. ಮಾತು ಹೇಗಿರಬೇಕು? ಸಿಹಿಯಾಗಿರಬೇಕು, ಜೇನಿನಂತ ಇರಬೇಕು ಅಂತ ಹೇಳ್ತಾರಲ್ಲ. ನಮ್ಮ ಮಾತುಗಳು ಬೇರೆಯವರಿಗೂ ಜೇನಿನಂತ ಆಗಬೇಕು. ಅವರ ಸ್ವಭಾವದಿಂದ ನಾವು ಜೇನನ್ನು ಪಡ್ಕೊಳ್ಬೇಕು. कहने का तात्पर्य ये है कि हमारी वाणी मधुर और मीठी होनी चाहिए. ನಮ್ಮ ಮಾತು ಮಧುರವಾಗಿರಬೇಕು ಹಾಗೂ ಸಿಹಿಯಾಗಿರಬೇಕು. वे भी हमारे साथ मीठा व्यवहार करेंगे. करने के लिए उन्हें हम प्रेरित करेंगे. मीठा व्यवहार करने के लिए हम क्या करेंगे? उन्हें प्रेरित करेंगे. दूसरा दोहा है, सांच बराबर तप नहीं, झूठ बराबर पाप, जाके हृदय सांच है ताके हृदय हाप. ಬಹಳ ಸುಂದರವಾದಂತಹ ಸಾಲುಗಳು. ಸಾಂಚ್ ಅಂತಂದ್ರೆ ಏನು ಮಕ್ಕಳೇ? ಸತ್ಯ ಅಂತ. झूठ ಅಂತಂದ್ರೆ ಏನು ಮಕ್ಕಳೇ? ಸುಳ್ಳು. ಹೃದಯ, ಹೃದಯ. ತಾಕೆ, ನಿಮ್ಮ. ಆಪ್, ತಾವು. ಇಲ್ಲಿ ಆಪ್ ಅಂತಂದ್ರೆ ಯಾರು ಮಕ್ಕಳೇ? ಭಗವಂತ ಅಂತ ಹೇಳ್ತಾ ಇದ್ದೀನಿ. ಶಬ್ದಾರ್ಥಗಳು ಇಲ್ಲೇ ಪಕ್ಕದಲ್ಲಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. सांच बराबर तप नहीं, झूठ बराबर पाप, जाके हृदय सांच है ताके हृदय आप. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಸತ್ಯದ ಸಮಾನ ಬೇರೊಂದು ತಪಸ್ಸಿಲ್ಲ. ನಾವು ಯಾವಾಗಲೂ ಏನು ಮಾಡಬೇಕು ಮಕ್ಕಳೇ? ಸತ್ಯನಿಷ್ಠರಾಗಿರಬೇಕು, ಸತ್ಯವನ್ನೇ ಮಾತನಾಡಬೇಕು. झूठ बराबर पाप, आप झूठ बोलते हैं तो आप पाप कर रहे हैं, आप सच बोलते हैं तो आप तप कर रहे हैं. हम लोगों को ये सोचना ज़रूरी है कि हम सच को अपनाए या झूठ को. जो सच बोलते हैं, सत्यवान होते हैं, उनके हृदय में कौन बसता है? भगवान बसते हैं. तो ऐसे कहते हैं, सांच बराबर तप नहीं, झूठ बराबर पाप, जाके हृदय सांच है ताके हृदय आप. ಬಹಳ ಸುಂದರವಾಗಿದೆ ಮಕ್ಕಳೇ. कबीर दास जी कहते हैं कि क्या कहते हैं? सच बोलने की समान दूसरी कोई तपस्या नहीं, साधना नहीं. इसके विरोध में झूठ बोलने या झूठे व्यवहार से बढ़कर कोई पाप या बुरा कर्म नहीं है. जिसके दिल में सच्चाई होती है, जो हमेशा सच बोलते हैं, सही मार्ग पर चलते हैं, भगवान भी उसी के हृदय में बसते हैं.
कहने का तात्पर्य है भगवान को भी सत्यवादी ही प्रिय होते हैं. ಈ ದೋಹೆಯ ಭಾವಾರ್ಥದಲ್ಲಿ ಕೊನೆಯ ಒಂದು ಸಾಲಿದೆ ನೋಡಿ, ಏನು ಭಗವಂತನಿಗೂ ಸಹ ಯಾರು ಇಷ್ಟ ಆಗ್ತಾರೆ, ಯಾರು ಸತ್ಯವನ್ನು ಮಾತನಾಡ್ತಾರೋ ಅವರೇ, ಸತ್ಯನಿಷ್ಠ ವ್ಯವಹಾರವನ್ನು ಮಾಡ್ತಾರೋ ಅವರೇ ಭಗವಂತನಿಗೂ ಪ್ರಿಯ ಆಗ್ತಾರೆ. ಇದಕ್ಕೊಂದು ಕತೆ ನಿಮಗೆ ಗೊತ್ತಿದೆಯಲ್ಲ ಮಕ್ಕಳೇ, ಸತ್ಯ ಹರಿಶ್ಚಂದ್ರ ಅಲ್ವಾ? ಸತ್ಯ ಹರಿಶ್ಚಂದ್ರನ ಕಥೆ ನಮಗೆ ಗೊತ್ತಿರೋ, ಅವ್ರು ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ, ಆದರೂ ಸತ್ಯವನ್ನು ಬಿಟ್ಕೊಡಲ್ಲ, ಸುಳ್ಳನ್ನು ಹೇಳಲ್ಲ. ಕೊನೆಗೆ ಭಗವಂತ ಆತನನ್ನು ಏನು ಮಾಡ್ತಾರೆ, ಒಂದು ಉನ್ನತವಾದ ಸ್ಥಾನ ಕರ್ಕೊಂಡು ಹೋಗ್ತಾರೆ. ಒಳ್ಳೆಯ ಆದಿಯಲ್ಲಿ ನಡಿಬೇಕು, ಇದೇ ಈ ದೋಹದಿಂದ ಕಬೀರ್ ದಾಸರು ನಮಗೆ ಕೊಡ್ತಾ ಇರುವಂತಹ ಜೀವನ ಮೌಲ್ಯ. ಬಡ ಬಯಾತು ಕ್ಯಾ ಭಯ, ಜೈಸೆ ಪೇಡ ಖಜೂರ್ ಪಂತಿ ಕೋ ಛಾಯಾ ನಹಿ ಫಲ ಲಾಗೆ ಅತಿ ದೂರ್. ಬಡ ಅಂತಂದ್ರೆ ಊಂಚ, ಹಾಗೆ ಬಡ ಭಯಾತು ಕ್ಯಾ ಭಯ, ಜೈಸೆ ಪೇಡ ಖಜೂರ್. ಖಜೂರ್ ಅಂತಂದ್ರೆ ಏನು ಮಕ್ಕಳೇ? ಉತ್ತತ್ತಿ, ಖರ್ಜೂರದ ಹಣ್ಣು ಅಂತ ಹೇಳ್ತೀವಿ. ಪಂತಿ ಕೋ ಛಾಯಾ ನಹಿ, ಪಂತಿ ಅಂತಂದ್ರೆ ಯಾರು? ಪಥಿಕ್ ಅಂತ ಅರ್ಥ ಮಕ್ಕಳೇ. ಪಂತಿ ಕೋ ಛಾಯಾ ನಹಿ, ಛಾಯಾ ಅಂತಂದ್ರೆ ನೆರಳು. ಛಾಯಾ ನಹಿ ಫಲ ಲಾಗೆ ಅತಿ ದೂರ್. कबीर दास जी कहते हैं खजूर का पेड़ तो बहुत बड़ा होता है. खजूर का पेड़ आपने देखा है क्या? हाँ, नहीं देखा ना. आप तो ಅಡಿಕೆ ಮರ ನೋಡಿದಿರಲ್ವ ಮಕ್ಕಳೇ? ಅಡಿಕೆ ಮರ ನೋಡಿದಿರಲ್ವ? ಅಡಿಕೆ ಮರ ಉದ್ದ ಬೆಳೆದಿರುತ್ತಲ್ಲ, ಹಾಗೆ ಖರ್ಜೂರದ ಮರನು ಉದ್ದಕ್ಕಿರತ್ತೆ. ಉದ್ದಕ್ಕಿದ್ರೆ ಏನಾದರೂ ಉಪಯೋಗ ಇದೆಯಾ? ಇಲ್ಲ. ತುಂಬ ದೊಡ್ಡ ಮರ ಅಂತ ನಾವು ಹೇಳ್ತೀವಿ, ಓಡಾಡೋ ಅಂತಹ ಯಾತ್ರಿಕರಿಗೆ ಅದರ ನೆರಳು ಸಿಗೋದಿಲ್ಲ. ಹಸಿದು ಬಂದಂತಹ ಯಾತ್ರಿಕರಿಗೆ ಅದರ ಹಣ್ಣನ್ನು ಕಿತ್ಕೊಂಡು ತಿನ್ನೋಕೆ ಸಾಧ್ಯ ಇಲ್ಲ ಮಕ್ಕಳೇ. ಅದನ್ನೇ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಕಬೀರ್ दास जी कहते हैं कि खजूर का पेड़ लंबा और ऊंचा होता है, इसलिए उसमें राहगीरों को छाया नहीं मिलती है, उससे उगने वाले फल भी बहुत ऊपर होते हैं. ऐसे ही इंसान भी बड़ा कहलाने से बड़ा नहीं होता है, दूसरों के लिए उपयोगी होने पर ही वो महान बनता है. ಕಬೀರ್ ದಾಸರು ಏನು ಹೇಳ್ತಾ ಇದ್ದಾರೆ? ನಾವು ಹೇಳ್ತೀವಿ ಅವ್ರು ತುಂಬ ಶ್ರೀಮಂತರಪ್ಪ, ಅವ್ರ ಹತ್ರ ಕಾರು ಬಂಗ್ಲಾ ಎಲ್ಲನೂ ಇದೆ. ಕಾರು ಬಂಗ್ಲಾ ಸೈಟು ಚಿನ್ನದ ಒಡವೆಗಳು ಎಲ್ಲನೂ ಇದ್ರೂ ಏನೂ ಉಪಯೋಗ ಇಲ್ಲ. ಯಾಕಂತಂದ್ರೆ ಅವರು ಬಡವರಿಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಅವರು ಶ್ರೀಮಂತರಲ್ಲ. ಹಾಗಿದ್ರೆ ಶ್ರೀಮಂತರು ಯಾರು? ಅವರ ಬಳಿ ಸ್ವಲ್ಪ ಹಣ ಇದ್ರೂ ಸಮೇತ ಬೇರೆಯವರಿಗೆ ಸಹಾಯ ಮಾಡುವಂತಹ ಮನೋಭಾವ ಯಾರಿಗಿರುತ್ತೋ ಅವರೇ ನಿಜವಾದಂತಹ ಶ್ರೀಮಂತರು. ನಾ ಹೇಳಿದೆ, ಯಾತ್ರಿಕರಿಗೆ ಈ ಖರ್ಜೂರದ ಮರ ತುಂಬ ಉದ್ದನೆ ಬೆಳೆದಿರುತ್ತೆ, ಯಾತ್ರಿಕರಿಗೆ ಅದರ ನೆರಳು ಸಿಗೋದಿಲ್ಲ. ಹಾಗೆ ಹೊಟ್ಟೆ ಹಸ್ತು ಬಂದಂತಹ ಯಾತ್ರಿಕರಿಗೆ ಅದರ ಹಣ್ಣು ಸಹ ತಿನ್ನೋಕ್ಕಾಗಲ್ಲ. ಹಾಗೆ ಶ್ರೀಮಂತರು ಸಮೇತ ಅವ್ರ ಬಳಿ ಇರುವಂತಹ ಹಣ ಆಸ್ತಿ ಸಂಪತ್ತಿನಿಂದ 4 ಜನಕ್ಕೆ ಸಹಾಯ ಮಾಡಲಿಲ್ಲ ಅಂತಂದರೆ ಅವ್ರು ಶ್ರೀಮಂತಿಕೆ ಇದ್ರೂ ಒಂದೇ, ಇಲ್ದಿದ್ರೂ ಒಂದೇ. ಅವರನ್ನು ನಾವು ಶ್ರೀಮಂತರು ಅಂತ ಹೇಳೋದಕ್ಕಿಂತ ಯಾರಿಗೆ ಪರೋಪಕಾರ ಗುಣ ಇರುತ್ತದೋ ಅಂಥವ್ರನ್ನ ನಾವು ನಿಜವಾದಂತಹ ಶ್ರೀಮಂತರು ಅಂತ ಹೇಳ್ಬೋದು ಮಕ್ಕಳೇ. दुख में सुमिरन सब करे, सुख में करे ना कोई, जो सुख में सुमिरन करे तो दुख काहे होय. हाँ, सुमिरन का मतलब क्या है बच्चों? स्मरण करना. ದುಃಖದ ಸಂದರ್ಭದಲ್ಲಿ ಸುಮಿರನ್ ಅಂತಂದ್ರೇನು? ಸ್ಮರಣ್ ಕರ್ನ. कबीर दास जी कहते हैं कि सब लोग दुख और विपत्ति के समय में भगवान का स्मरण करते हैं, लेकिन सुख प्राप्त होने पर भगवान की याद नहीं करते. कबीर कहते हैं कि अगर सुख में आप भगवान की याद करते तो दुख कभी भी नहीं आता था. इसका तात्पर्य यह है सुख और दुख दोनों भगवान के ही देन है. उन दोनों को क्या करना चाहिए? समान मनोभाव से स्वीकार करें तो हमारा जीवन क्या हो जाता है? सुगम हो जाता है. ಮಕ್ಕಳೇ ಇಲ್ಲಿ ಹೇಳ್ತಾ ಇದ್ದಾರೆ, ದುಃಖದಲ್ಲಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ದೇವರೇ ಯಾಕಪ್ಪ ನಂಗೆ ಇಷ್ಟು ದುಃಖ ಕೊಟ್ಟೆ, ನನಗೆ ಇಷ್ಟೊಂದು ಸಮಸ್ಯೆಗಳು ಯಾಕೆ ಕೊಟ್ಟೆ ಅಂತ ನಾವು ದೇವ್ರನ್ನ ಕೇಳ್ತಾ ಇದ್ದೇವೆ. ಆದರೆ ಸುಖ ಬಂದಾಗ ನಾವು ಎಂದಾದರೂ ದೇವ್ರನ್ನ ಸ್ಮರಿಸಿರ್ತೀವ? ಇಲ್ಲ. ನಿಂಗೆ ಸಂತೋಷ ಆಯಿತು, ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿಬಿಟ್ಟೆ, ಬಹಳ ಖುಷಿಯಿಂದ ನಾನು ತುಂಬ ಚೆನ್ನಾಗಿ ಓದಿದೆ, ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ಟೆ ಅಂತ ಹೇಳ್ತೀವಿ. ಫೇಲ್ ಆಗಿಬಿಟ್ಟಿದ್ರೆ ದೇವರೇ ನಾನು ಯಾಕಪ್ಪ ಫೇಲ್ ಮಾಡಿದೆ ಅಂತ ಹೇಳ್ತೀವಿ ಹೊರತು ದೇವ್ರನ್ನ ಪಾಸ್ ಮಾಡಿದೆ ಅಪ್ಪ ನಿಂಗೆ ಥ್ಯಾಂಕ್ಸ್ ಅಂತ ನಾವು ದೇವ್ರನ್ನ ಎಂದಾದರೂ ಹೇಳ್ತೀವ? ಇಲ್ಲ. ಹಾಂ, ಜೋ ಸುಖ ಮೇ ಸುಮಿರನ್ ಕರಾಯಿತು ದುಃಖ ಕಾಹೆ ಹೋಯ್. ಯಾರು ಸಂತೋಷದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೋ, ದೇವರೇ ನಿಮ್ಮಿಂದ ನನಗೆ ಇದನ್ನು ಸಿಕ್ಕಿದೆ, ನಿನಗೆ ಧನ್ಯವಾದಗಳು ಅಂತ ಮನಸ್ಫೂರ್ತಿಯಾಗಿ ಯಾರು ದೇವರನ್ನ ಸ್ಮರಣೆ ಮಾಡ್ತೀವೋ ಅಂಥವ್ರಿಗೆ ಖಂಡಿತ ದೇವರು ದುಃಖವನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಸುಖ ದುಃಖ ಜೀವನದ 2 ಭಾಗಗಳು.
ಒಂದು ನಾಣ್ಯದ ಎರಡು ಮುಖದಂತೆ ಅದನ್ನು ನಾವು ಸಮಾನ ಚಿತ್ತವಾಗಿ ಸಮಾನ ಮನೋಭಾವದಿಂದ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಕಬೀರ್ ದಾಸರು ನಮಗೆ ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡ್ತಾ ಇರೋಂಥ ಜೀವನ ನೀತಿ ಮಕ್ಕಳೇ. ಇದು ಮಕ್ಕಳೇ, ಕಬೀರ್ ದಾಸರು ತಮ್ಮ ಜೀವನದಲ್ಲಿ ಕಲಿತಂತಹ ವಿಚಾರಗಳನ್ನ ನಮಗೆ ಹೇಳ್ತಾ ಹೋದರು, ಸಮಾಜ ಸುಧಾರಣೆ ಮಾಡ್ತಾ ಹೋದರು. ಇವರನ್ನು ಸಮಾಜ ಸುಧಾರಕರು ಅಂತ ಹೇಳ್ತೀವಿ ಮಕ್ಕಳೇ. ಅವರು ತಮ್ಮ ವಚನಗಳ ಮೂಲಕ ಸಮಾಜವನ್ನು ಸುಧಾರಣೆ ಮಾಡ್ತಾ ಬಂದಂತಹ ಕಬೀರ್ ದಾಸರ ಈ ದೋಹಗಳನ್ನ ಈಗ ನಾವು ನೋಡಿದ್ವಿ. ಇವರ ದೋಹೆಗಳಿಂದ ನಾವು ಪ್ರಭಾವಿತರಾಗಲೇಬೇಕು ಮಕ್ಕಳೇ. ಪ್ರಭಾವಿತರಾಗಿ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸಮೇತ ಒಳ್ಳೆಯ ಸಮಾಜ ನಿರ್ಮಿಸಬಹುದು. ನಾವು ಒಳ್ಳೆಯವರು ಹಾಗೆ ಒಳ್ಳೆಯ ಸಮಾಜದ ಸೃಷ್ಟಿಗೂ ನಾವು ಸಹಾಯ ಮಾಡ್ಬೋದು. कैसा लगा बच्चों दोहा? अच्छा लगा ना? चलो अब इसकी अभ्यास की ओर जाएंगे बच्चों. एक वाक्य में उत्तर लिखिए. कैसी वाणी बोलनी चाहिए? कबीर सच्चाई और झूठ को किसके समान मानते हैं? किसके हृदय में ईश्वर रहता है? खजूर के पेड़ से किसे छाया नहीं मिलती? सोचो सोचो बच्चों, अभी मैंने आप लोगों को बताई थी ना, सोचो जल्दी से. कैसी वाणी बोलनी चाहिए? ठीक कहा आपने, मधुर वाणी बोलनी चाहिए. कबीर सच्चाई को तपस्या और झूठ को पाप के समान मानते हैं. किसके हृदय में ईश्वर रहता है बच्चों? शाबाश बच्चों, हमेशा सच बोलने वाले के हृदय में ईश्वर रहता है. खजूर के पेड़ से किसे छाया नहीं मिलती बच्चों? खजूर के पेड़ से यात्रिकों को छाया नहीं मिलती. खजूर के पेड़ से हमें क्या सीख मिलती है? खजूर के पेड़ लंबा और ऊंचा होता है, इसलिए उससे राहगीरों को छाया नहीं मिलती. उसमें उगने वाले फल भी बहुत ऊपर होते हैं. ऐसे ही इंसान भी बड़ा कहलाने से बड़ा नहीं होता है. दूसरों के लिए उपयोगी होने पर ही वो महान बन सकता है. अच्छा बच्चों, देखो विलोम शब्द लिखना है आपको. ಅಂದರೆ ಕನ್ನಡದಲ್ಲಿ ವಿರುದ್ಧ ಪದಗಳು. ಅದರ ಒಂದು ಉದಾಹರಣೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸತ್ಯ ಅಸತ್ಯ. ಹಾಗಾದ್ರೆ ಕೆಲವೊಂದು ಪದಗಳು ಕೊಡ್ತಾನೆ, ಅದರ ವಿಲೋಮ ಶಬ್ದಗಳನ್ನ ನನಗೆ ಹೇಳ್ತೀರಾ ಈಗ? ಬೇಗ ಬೇಗ ಹೇಳಬೇಕು ಮಕ್ಕಳೇ. ಹಾಂ, ಧರ್ಮ, ನ್ಯಾಯ, ಚೇತ್, हित, शांत, सफल. धर्म का विलोम शब्द क्या है बच्चों? धर्मದ विलोम शब्द ಏನು? ನಮ್ಮ ಕನ್ನಡದಲ್ಲೂ ಸೇಮ್ ಇದೆ ಮಕ್ಕಳೇ. धर्म, अधर्म. ठीक कहा आपने. न्याय, क्या कहा आपने? अन्याय. सही है बच्चों. चेत, क्या कहा आपने? अचेत. शाबाश बच्चों. हित, अहित. शांत के लिए क्या कहा था आपने? अशांत. ठीक बात है बच्चों, सही है. सफल, असफल. बहुत खूब बच्चों. ಮಕ್ಕಳೇ, ಇಲ್ಲಿ ಒಂದು ನಾನು ಇಲ್ಲಿ ಕೊಟ್ಟಂಥ ಎಲ್ಲ ಪದಗಳಲ್ಲಿ ಒಂದು ವಿಶೇಷತೆ ಇದೆ. ಏನು ಹೇಳಿ? ಪದದ ಮುಂದೆ ಆ ಎಂಬ ಅಕ್ಷರವನ್ನು ಸೇರಿಸಿ ನಾವು ಇದನ್ನು ವಿಲೋಮ ಶಬ್ದವನ್ನಾಗಿ ಪರಿವರ್ತನೆ ಮಾಡಿದ್ದೇವೆ. सत्य असत्य, धर्म अधर्म, न्याय अन्याय, चेत अचेत, हित अहित, शांत अशांत, सफल असफल. कैसे लगा बच्चों? बहुत बढ़िया ना? चलो आगे देखेंगे. देखिए अन्य रूप लिखना. बानी, वाणी. बानी के अर्थ ಏನಂತ ಹೇಳಿದೆ ಮಕ್ಕಳೇ? ವಾಣಿ. सांझ, हृदय, शीतल, जोग, पंक्ति. सच, ठीक कहा आपने. हृदय के लिए मैंने क्या कहा था? पता चल गया ना? हृदय. ठीक बात है बच्चों. सीता, शीतल. जुग, योग. ठीक कहा आपने. पंक्ति, यात्री. शाबाश बच्चों. अब देखेंगे ಮಕ್ಕಳೇ, ಇಲ್ಲಿ ಪದಗಳು ಕೊಟ್ಟಿದ್ದೇನೆ. ಆ ನಾಚ್ ಎಂಬ ಪದದಿಂದ ಒಂದು ಹೊಸ ಪದವನ್ನು ಮಾಡಿದ್ದೇನೆ ಇಲ್ಲಿ. ನಾಚ್, ಕ್ಷಣ. ಹಾಗೆ ಕೆಲವೊಂದು ಪದಗಳನ್ನ ಕೊಡ್ತೇನೆ, ಅದನ್ನು ನೀವೇನು ಮಾಡಬೇಕು? ಅದೇ ಇರುವಂತಹ ಅಕ್ಷರಗಳನ್ನ, ಅಲ್ಲಿರುವಂತಹ ಅಕ್ಷರನ ಬಳಸಿ ಹೊಸ ಪದವನ್ನು ಮಾಡಬೇಕು ಅದೇ ಅಕ್ಷರಗಳಿಂದ. ಯಾದ್, रमा, नव, लता, हरा, नदी. याद, याद से करेंगे दया. रमा, मार. नव, वन. लता, ताल.
ಈಗ ನೀವು ಹೇಳಬೇಕು ಹರ ಇಂದ ಯಾವ ಪದ ಆಗುತ್ತೆ? राम। ठीक कहा आपने, सॉरी। रा से कौन सा शब्द बनेगा बच्चों? राह। नदी, दीन। शाबाश बच्चों। देखिए यहाँ पे नीचे लिखे शब्दों के उचित वर्ग के अंतर्गत लिखिए। ಇಲ್ಲಿ ಮಕ್ಕಳೇ 5 ಪಂಕ್ತಿಗಳಿದೆ. ಒಂದರಲ್ಲಿ ದಿನಗಳಿದೆ, ದಿನದ ಹೆಸರು, ಮಹೀನ ಅಂತಂದರೆ ತಿಂಗಳು, ಋತುಗಳ ಹೆಸರು, ಹಾಗೆ ಇದು ಪೇಡ್ ಅಂತಂದರೆ ಮರಗಳ ಹೆಸರು, ಇದೊಂದು ಹಬ್ಬಗಳ ಹೆಸರು ಇಲ್ಲಿ ಕೊಟ್ಟಿದ್ದೇವೆ. ಇದರಲ್ಲಿ ಬರುವಂತಹ ಎಲ್ಲ ಪದಗಳು ಈ 5 ಸಾಲಿನಲ್ಲಿ ನೀವು ತುಂಬಬೇಕಾಗತ್ತೆ ಮಕ್ಕಳೇ. ದಿನ ಯಾವ್ದು ಅಂತ ಹುಡ್ಕೊಂಡ್ವಾ? ಹಾಗಿದ್ರೆ ಬೇಗ ಬೇಗ ಹೇಳ್ತೀರಾ? ಹಾಗಿದ್ರೆ ನಿಮಗೋಸ್ಕರ ಇದು ಒಂದು ಗತಿವಿಧಿ, ಆಕ್ಟಿವಿಟಿ ತಂದಿದ್ದೇನೆ ಮಕ್ಕಳೇ, ಗಮನ ಇಟ್ಟು ನೋಡಿ, ದಯವಿಟ್ಟು ಬೇಗ ಬೇಗ ಹೇಳಿ. पीपल क्या है? पेड़। पीपल मरा। हाँ, बसंत ऋतु है। रविवार क्या है? दिन है। शनिवार क्या है? वो भी दिन में आता है। ग्रीष्म क्या है? ऋतु में आती है। होली त्योहार। शाबाश बच्चों। नीम पेड़। दशहरा क्या है? त्योहार है। दशहरा ಹಬ್ಬ ಅಲ್ವಾ ಮಕ್ಕಳೇ? ಅಕ್ಟೋಬರ್ ಯಾವುದು? ತಿಂಗಳು. ಹಾಗಿದ್ರೆ ಎಲ್ಲಿಗೆ ಬರಬೇಕು? ಮಹೀನಾ। ಧನ್ಯವಾದ ಬಚ್ಚೋ। खजूर पेड़। हेमंत ऋतु। ताड़ पेड़। ताड़पत्र ಅಥವಾ ताड़पेड़ ಅಂತ ಹೇಳ್ತೀವಿ ಮಕ್ಕಳು। सितंबर महीना। मंगलवार दिन। ईद क्या है? त्योहार है। तो क्रिसमस क्या है बच्चों? वो भी त्योहार है। क्रिश्चियनों का त्योहार क्रिसमस है। वर्षा ऋतु। मई महीना। बुधवार दिन में आ जाएगा और फरवरी किस में आएगा बच्चों? अभी महीना। शाबाश बच्चों, आपने ठीक कहा ಮಕ್ಕಳೇ. ಇಲ್ಲಿ ನಾವು ನೋಡಿದ್ವಿ ದಿನ, ತಿಂಗಳು, ಋತು, ಮರಗಳು, ಹಬ್ಬಗಳು. ದಿನದಲ್ಲಿ ನಾವು ಯಾವ್ಯಾವ್ದು ನೋಡ್ತಾ ಇದ್ದೀನಿ? ರವಿವಾರ, ಶನಿವಾರ, ಮಂಗಳವಾರ, ಬುಧವಾರ. ಮಹೀನಾ ಅಕ್ಟೋಬರ್, ಸಿತಂಬರ್, ಮೇ, ಫರ್ವರಿ. ಋತುಗಳು ಯಾವ್ದು? ವಸಂತ ಋತು, ಗ್ರೀಷ್ಮ ಋತು, ಹೇಮಂತ ಋತು, ವರ್ಷ ಅಂದರೆ ಮಳೆಗಾಲ. ಹಾಗೆ ಪೇಡ್, पीपल, नीम, खजूर, ताड़। त्योहार होली, दशहरा, ईद और क्रिसमस। कैसे लगा बच्चों? एक गतिविधि बहुत बढ़िया ना? चलो बच्चों, अब हम आएंगे गृह कार्य की ओर। मने ಕೆಲಸವನ್ನು ನಾನು ಕೊಡ್ತಾ ಇದ್ದೇನೆ. दोहों को ಕಂಠಸ್ಥ ಕೀಜಿಯೇ. ಮೊದಲನೇದು ಮನೆಗೆಲಸ, ಮೊದಲನೆಯ ಮನೆಗೆಲಸ. ಈ ದೋಹವನ್ನು ಕಂಠಪಾಠ ಮಾಡಬೇಕು. ಕಂಠಪಾಠ ಮಾಡಿ ನಿಮ್ಮ ಟೀಚರ್ಸ್ಗೆ ಹೇಳಬೇಕು. दूसरा प्रश्न है, खजूर के पेड़ से हमें क्या सीख मिलती है? हमें किस तरह की बातें करनी चाहिए? ನಮ್ಮ ಮಾತು ಹೇಗಿರಬೇಕು ಅಂತ. ಈ 3 ಪ್ರಶ್ನೆಗಳಿಗೆ ಉತ್ತರ ಬರೆದ್ಬಿಟ್ಟು ನೀವು ನಿಮ್ಮ ಟೀಚರ್ಸ್ಗೆ ತೋರಿಸ್ಬೇಕು ಮಕ್ಕಳೇ. ದೋಹವನ್ನು ಖಂಡಿತವಾಗಿ ನೀವೇನು ಮಾಡಬೇಕು? ಗಟ್ ಮಾಡಬೇಕು. तो आज का पाठ कैसे लगा बच्चों? कबीर के दोहे। कैसे लगा बच्चों? बहुत अच्छा लगा ना? कबीर के दोहे, कबीर की विचारधारा से हम मंत्रमुग्ध हो गए ना? अच्छा, मैं अगली कक्षा में आपसे फिर से मुलाकात करने की वादा करते हुए अब निकलती हूँ। चलो बच्चों, धन्यवाद।